ಇವ್ರು ತುಂಬ ಪ್ರೀತಿ ಮಾಡಿದ್ರೆ ಹಗ್ ಮಾಡಿ ಇಲ್ಲಿ ಕಿಸ್ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಆದ್ರೆ ಆ ಜಾಗದಲ್ಲಿ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗುತ್ತೆ. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ. ಇಲ್ಲಿ ನೀವು ಏನಾರು ಅವ್ರನ್ನ ಆ ಜಾಗವನ್ನು ಖುಷಿ ಪಡಿಸಿದಾಗ ನಿಮಗೆ ಆಶೀರ್ವಾದ ಆಗುತ್ತೆ. ಅದು ಕನ್ವರ್ಟ್ ಆಗಿ ಆಶೀರ್ವಾದ ಆಗಿ ಭಗವಂತನ ಅನುಗ್ರಹ ಆಗುತ್ತೆ. ಅಂದ್ರೆ ನೀನು ನಿಮ್ ಮನೆಯವ್ರಿಗೆ ಖುಷಿ ಪಡ್ಸಕ್ ಆಗಿಲ್ಲ ಅಂದಂಗ ಆತು. ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ದರ್ಶನ್ ಅವ್ರಿಗೆ 1 ವರ್ಷ ಬರಬಾರ್ದಂತ ಒಂದು ರೂಲ್ಸ್ ಇತ್ತು 100%. ಈಗ ಗುರುಬಲ ಬಂದಿದೆ, ಗುರುಬಲ ಇಲ್ದಿರೋ ಟೈಮಲ್ಲಿ ಡಿಸಿಷನ್ ಆಯಿತು. ಈಗ ಭಾಳ ವಿಶೇಷವಾಗಿ ತುಂಬ ದೊಡ್ಡ ಪಾಸಿಟಿವ್ನ ರಿಸಲ್ಟ್ ಕೊಡುತ್ತೆ, ಭಾಳ ವಿಶೇಷವಾಗಿ ತುಂಬ ದೊಡ್ಡ ಪಾಸಿಟಿವ್ನ ಕೊಡುತ್ತೆ. ಇಂಥ ಒಂದು ಟೈಮಲ್ಲಿ ದರ್ಶನ್ ಅವರು ಭಾಳ ವಿಶೇಷ, ಅವ್ರಿಗೆ ಸಂಬಂಧಪಟ್ಟಂಥ ಲಾಯರ್ಸು ಕರೆಕ್ಟಾದಂಥ ಡಾಕ್ಯುಮೆಂಟ್ಸನ್ನ ಇಟ್ಟು ದಯವಿಟ್ಟು ಕೇಳ್ಬೋದು. ಭಾಳ ದೊಡ್ಡ ವೈಬ್ರೇಷನ್. ನನ್ನನ್ನು ಯಾವಾಗಲೂ ಕೇಳಿದಾಗ ನಾನು ಹೇಳಿದ್ದೆ, ಭಾಳ ಹಿಂದೆ ಒಂದು ಮಡಿಕೇರಿಗೆ ಹೋದಾಗ ಭಾಳ ವೈಬ್ರೇಷನ್ನು. ಈ ಒಂದು ತಿಂಗಳಲ್ಲಿ ಹೋದ ತಿಂಗಳಲ್ಲಿ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೆ, ಸರ್ಕಾರ ಚೇಂಜ್ ಆದರೆ ದರ್ಶನ್ ಅವ್ರು ಬರ್ತಾರೆ ಅಂತ. ನೋಡಿ, ಸಿದ್ದರಾಮಯ್ಯ ಅವರು ಚೇಂಜ್ ಆದರು. ನನ್ನ ಬಾಯಲ್ಲಿ ಅದೇ ತಿಂಗಳು ಒಂದು 15-20 ದಿವಸಕ್ಕೆ ಸಿದ್ದರಾಮಯ್ಯ ಅವರು ಚೇಂಜ್ ಆಗ್ತಾರೆ. ಇದನ್ನು ಹೇಳಿದ್ದೀನಿ, ನನ್ನ ವಿಡಿಯೋ ಇರುತ್ತೆ ನನ್ನ ಫೇಸ್ಬುಕ್ಕಲ್ಲಿ, ನೀವು ಶೇರ್ ಮಾಡಿರ್ತೀನಿ. ಒಂದು ಮಡಿಕೇರಿ ಒಂದು ಚಾನಲಲ್ಲಿ ಹೇಳ್ದಂಗೆ ಆಗಿದೆ. ಇಂಥ ಒಂದು ಟೈಮಲ್ಲಿ ತುಂಬ ಜವಾಬ್ದಾರಿಯಾಗಿರೋರು ಒಂದು 4 ಜನ ನೋಡಿ, ಅವರ ಮನೆಯಲ್ಲಿ ಅವ್ರ ವೈಫು ಇಲ್ವಾ ದಿನಕರವರು ಇವ್ರು ಯಾರು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಕೇಸ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೊಂದು ಲಾಯರು, ಒಂದು ತಿಳಿದಿರೋರು, ಇದೆಲ್ಲ ತಿಳಿದಲ್ಲೇ 100 ಮಾಡಿರ್ತೀವಿ. ತಿಳ್ಕೊಂಡಿರೋರ ಹತ್ರ ಹೋಗಿ ಒಂದನ್ನು ನ್ಯಾಯ ರೀತಿಯಲ್ಲಿ ಒಂದು ಕರೆಕ್ಟಾಗಿ ಹಾಕಿ ಈ ಟೈಮಲ್ಲಿ ಟ್ರೈ ಮಾಡಿದ್ರೆ 150 ದಿವಸದಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅವ್ರ ಜಾತಕ ತುಂಬ ಚೆನ್ನಾಗಿದೆ. ಅವ್ರದ್ದು ಮಕರ ರಾಶಿ ನೋಡಿ, ರಜನಿಕಾಂತ್ ಮಕರ ರಾಶಿ. ಮೊನ್ನೆಲ್ಲ ಏನೇನೋ ಸ್ಟಾಕ್ ಮಾತಾಡೋದು ಒಳ್ಳೆಯದಾಗುತ್ತೆ. ಮಕರ ರಾಶಿಯವ್ರಿಗೆ ತುಂಬ ಪಾಸಿಟಿವ್ನ ಕೊಡುತ್ತೆ, ತುಂಬ ಅದ್ಭುತವಾದ ವೈಬ್ರೇಷನ್ ಕೊಡುತ್ತೆ, ಎನರ್ಜಿ ಕೊಡುತ್ತೆ. ದರ್ಶನ್ ಹಾಕೊಂಡಿದ್ದಾರೆ. ಏನಂತ ಹಾಕಿದ್ರು ದರ್ಶನ್ ಅವರು? ನನ್ನ ಸೆಲೆಬ್ರಿಟೀಸ್ ಅಂತ. ಅದಾದ್ಮೇಲೆ ಏನಾಗುತ್ತೆ ಹೇಳಿ, ಸೆಲೆಬ್ರಿಟಿ ನೋಡ್ದಂಗೆ ಆಗ್ಬಿಟ್ರು ಅವರು. ಏನೇಳಿ ಪಾಪ, ನಮಗೂ ತುಂಬ ನನಗೆ ಅವ್ರ ಮೇಲೆ ಗೌರವ ಇದೆ. ಭಾಳ ವಿಶೇಷವಾಗಿ ಭಗವಂತನ ಕೃಪೆ. ನಾನು ಒಂದು CM ಚೇಂಜ್ ಆಗೋದು ಒಂದು 20 ದಿವಸ ಮುಂಚೆ ನನ್ನನ್ನು ಕೇಳ್ತಾರೆ ಮಡಿಕೇರಿಯಲ್ಲಿ, ಒಂದು ಸಿನಿಮಾ ಮುಹೂರ್ತಕ್ಕೆ ಹೋಗಿರ್ತೀನಿ, ದರ್ಶನ್ ಯಾವಾಗ ಬರ್ತಾರೆ? ನಾನು ಹೇಳ್ತೀನಿ ಸರ್ಕಾರ ಚೇಂಜ್ ಆದ್ಮೇಲೆ ಬರ್ತಾರೆ ಅಂತ ಹೇಳಿ. ನೋಡಿ, 25 ದಿವಸದಲ್ಲಿ ಸರ್ಕಾರ ಚೇಂಜ್ ಆಗ್ಬಿಡೋದ ಅಂದರೆ DK ಶಿವಕುಮಾರ್ ಆದರು. ಅದೇ ಆದಮೇಲೆ ನೋಡಿ ದರ್ಶನ್ ಅವರು ಪಾಪ ಭಾಳ ವಿಶೇಷವಾಗಿ ಸೆಲೆಬ್ರಿಟಿಯರು ಅಂತ ಅದನ್ನು ಅಲ್ಲಿ ಹಾಕೋ ಬದಲು ಬೇರೆ ಎಲ್ಲರೂ ಕೈ ಮೇಲೆ ಹಾಕ್ಬೋದಾಗಿತ್ತು. ಒಂದು ಭಾಳ ವಿಷಯ ಹೃದಯದ ಮೇಲೆ ಹಾಕ್ಯಂದ್ರು ಸಾಕಷ್ಟು ಅದರಿಂದ ನೋವನ್ನು ಅನುಭವಿಸ್ತಾ ಹೋದರು 100%. ಭಾಳ ಮಿರಾಕಲ್. ಅವ್ರಿಗೆ ಅವ್ರ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ, ಅವ್ರನ್ನ ದೊಡ್ಡದಾಗಿ ಕಾಪಾಡ್ತಾರೆ. ಆದರೆ ನೆಕ್ಸ್ಟ್ ಟೈಮ್ ನಾನು ಯಾವಾಗಲಾದ್ರು ಸಿಕ್ಕಿದಾಗ ನಾನು ದಯವಿಟ್ಟು ತಿಳಿಸ್ತೀನಿ. ದಯವಿಟ್ಟು ಭಾಳ ಮಿರಾಕಲ್. ಒಂದಲ್ಲ ಒಂದು ಸಮಸ್ಯೆಗಳನ್ನ ನೋಡಿ, ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಹಾಕಿಸ್ಕೊಂಡಿದ್ದಾರೆ ಎದೆ ಮೇಲೆ. ನೋಡಿ, ಭಾಳ ವಿಶೇಷವಾಗಿ ಅವ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಕೂಡ ಅವ್ರನ್ನ ನೋಡಿದ್ದಾರೆ 100%. ಸಾಕಷ್ಟು ಯಾಕೆ ಈ ಸೆಲೆಬ್ರಿಟಿ ಹೆಸರನ್ನ ನಾನು ಯಾವಾಗಲೂ ಬಾಯ್ ಬಿಡೋಕ್ಕೆ ಹೋಗಲ್ಲ. ಆದರೆ ಇಲ್ಲಿ ನೀವು ಅವ್ರನ್ನ ನೋಡಿ ಒಬ್ಬರನ್ನ ನೋಡ್ತಾರೆ. ಹಾಗಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಒಬ್ಬರದು ಏನೂ ಆಗ್ತಾರೆ 100%. ಏನೇ ಮಾಡಿದ್ರು ಕೂಡ ಅವರು ತುಂಬ ಜವಾಬ್ದಾರಿಯಾಗಿರೋ ಕೂಡ. ಸರ್, ಇದು ಭಾಳ ಮಿರಾಕಲ್ ಜಾತಕ. 2041 ನೀವು ಇರೋದೇ ಡೌಟ್ ಸರ್, ಸತ್ತೋಗ್ಬಿಡೋಣ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸರ್. ಈಗ 10 ನಿಮಿಷದಿಂದ ಅನ್ಸುತ್ತೆ ಸರ್. ಕಾಲ್ ಕನೆಕ್ಟ್ ಆಗಿರ್ಲಿಲ್ಲ ಅಂದ್ರೆ ನಾನು ಏನಾದ್ರು ಮಾಡ್ಕೋತಿದ್ದೆ ಸರ್. ಏನೋ ದೇವ್ರ ದಯ, ನಿಮ್ಮಂತ ಗುರುಜಿ ಸಿಕ್ಕರು ಸರ್. ನಿಜವಾಗ್ಲೂ ಸಾಯ್ತೀರ ಅಂತ ಹೇಳುತ್ತೆ, ಸಾಯಕ್ ಹೋಗ್ಬೇಡಿ ಸರ್. ಆ ಕಡೆ ಡಿವೋರ್ಸ್ ಕೊಡ್ತಿಲ್ಲ ಸರ್, ಈ ಕಡೆ ಇದನ್ನು ಮಾಡ್ತಿಲ್ಲ. ಕೊಡಲ್ಲ ಸರ್. ಯಾವುದೇ ಕಾಣ್ರಿ ಸರ್, ನಿಮ್ ತೆಗೆದ್ಮೇಲೆ ನಾಕೆ ಪಟ್ನ ಒದಿತಾಳೆ ಹಂಗನೆ. ಸರ್, ತೆಗೆದ್ಮೇಲೆ ಹಂಗೆ ಪಟ್ನ ಒದಿತಾಳೆ ನಿಮಗೆ. ಏನೋ ಸರ್, ನಿಮ್ ತೆಗೆದ್ಮೇಲೆ 4 ಬಾರಿಸ್ತಾಳೆ ಅಂತ ಹೇಳಿದೆ. ಕೋಪ ನೀವು ಅವಳಿಗೆ ಕೋಪ ಬಂದ್ರೆ ನಿಮ್ಗೆ ಒಡೆ ಕೆಲಸ ಕಾರ್ಯಕ್ರಮ ಇಟ್ಕೋತಾರೆ ಅಂತ ಹೇಳಿದೆ. ಪೂಜಾ ಅಷ್ಟು ಕಾರ್ಯಕ್ರಮ ಇದೆ ಸರ್. ಸರಿ ಇಲ್ಲ ಸರ್ ಅವಳು. ವಿರಾಟ್ ಕೊಹ್ಲಿಗೆ ಯಾವಾಗಲೂ ಕೂಡ ಹೇಳ್ತೀನಿ, ವಿರಾಟ್ ಕೊಹ್ಲಿ ನೆನ್ನೆಲ್ಲೂ ಕೂಡ 5 ರನ್ ಹೊಡೆದಿದ್ದಾರೆ. ವಿರಾಟ್ ಕೊಹ್ಲಿಗೆ ರಾಹು ದಶೆ ನಡೀತೈತೆ. ಇನ್ನೊಂದು 10 ವರ್ಷ ಆದಮೇಲೆ ಅವ್ರು ತುಂಬ ಪ್ರಾಬ್ಲಮಲ್ಲಿ ಸಿಗಾಕ್ತಾರೆ ಅಂತ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ರೆಕಾರ್ಡ್ ಮಾಡಿ ಕೇಳಿಬೇಕಾದ್ರೆ ಅವ್ರ ಹೆಲ್ತ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಅವರಷ್ಟು ಪಿಟ್ಟಾದವ್ರು ಯಾರು ಇಲ್ಲ. ಅವರಿಗೆ ಗುರು ನಕ್ಷತ್ರ ಬಂದಾಗ ನಿಮಗೆ ಗೊತ್ತಿಲ್ಲ, ಗುರು ಅಂದರೆ ಪುನರಸು ವಿಶಾಖ ಪೂರ ನೆನ್ನೆ ಗುರು ನಕ್ಷತ್ರ ಇತ್ತು. ಆದರೆ ಅವ್ರು ಕ್ರಿಕೆಟಲ್ಲಿ ಅಂತ ರನ್ ಮಾಡಿಲ್ಲ. ನೀವು ನೋಡಿರ್ಬೋದು, ಗುರು ನಕ್ಷತ್ರ ಬಂದಾಗ ಅವ್ರಿಗೆ ಒಂದ್ಸರಿ ಮ್ಯಾಚ್ ನಡಿಬೇಕಾದ್ರೆ ಎದೆ ನೋವಾಗಿ ಅವರು ಗ್ರೌಂಡಲ್ಲಿ ಒಂದು 3-4 ಸೆಕೆಂಡ್ 5 ಸೆಕೆಂಡ್ ಯೂತ್ಲಿಕ್ ರೆಸ್ಟ್ ಆಗತ್ತಾರೆ. ಅಂದರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ 100%. ಮ್ಯಾಚ್ ನಡಿಬೇಕಾದ್ರೆ ಇದನ್ನು ಬರೆದಿದ್ದು ಕೇಳಿ. ಅವ್ರಿಗೆ ಇವಾಗ ರಾಹು ದಶೆ ನಡೀತೈತೆ, ನೆಕ್ಸ್ಟ್ ಗುರು ದಶೆ ನಡೀತೈತೆ. ಅವ್ರಿಗೆ ತುಂಬ ಆರೋಗ್ಯ ಪರಿಣಾಮಗಳು ಬೀಳುತ್ತೆ. ಇದನ್ನು
ನನ್ನ ಪ್ರಿಡಿಕ್ಷನ್ ಪ್ರಕಾರ 5 ವರ್ಷದಿಂದನೇ 5-6 ವರ್ಷದಿಂದನೇ ಪ್ರಿಡಿಕ್ಷನ್ ಮಾಡಿದ್ದೀನಿ. ಆದರೆ ಜನಕ್ಕೆ ಎಷ್ಟು ಸತ್ಯ ಅಂತ ನಾನು ಇದನ್ನು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ಇದು ನಿಜ ಅಂತ ಇವತ್ತಲ್ಲ ನಾಳೆ ಅಲ್ಲ, ಯಾವಾಗಲೂ ಕೂಡ ಅವರು ಗುರು ನಕ್ಷತ್ರಗಳು, ಗುರು ಅವರ ಜಾಗದಲ್ಲಿ ಕೆಟ್ಟರಿಂದ ಪುನರ್ವಸು, ವಿಶಾಖ, ಪೂರ್ವಭಾದ ನಕ್ಷತ್ರಗಳು ಅವು ಬಂದಾಗ ಅವ್ರಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ ನಾವ್ಯಾರು ಬಿಗ್ ಬಾಸ್ನ ಸುದೀಪ್ಗೋಸ್ಕರ ಬಿಗ್ ಬಾಸ್ಗೆ ಹೋದಾರಲ್ಲ, ಇಲ್ಲ ಬಿಗ್ ಬಾಸ್ಗೆ ಹೋದ್ರೆ ಬಿಗ್ ಬಾಸ್ಗೆ ಹೋದನಲ್ಲ, ಪೇಮೆಂಟ್ಗೋಸ್ಕರ ಹೋದ ನಾನು, ದುಡ್ಡಿಗೋಸ್ಕರ ಹೋದ ನಾನು. ಅದರಲ್ಲೂ ನಮ್ ತೃಪ್ತಿ ಆಗೋದಷ್ಟು ಕೊಟ್ಟಿಲ್ಲ. ಲೋ ಮಗ ಸಾಕ್ ಬಾರೋ, ಕಮ್ಮಿ ಕಮ್ಮಿ ಅಂತ ಕೇಳಿ ಕೆರ್ದಲ್ಲಿ ಒದೆ ತಿನ್ನೋ ಚಾನ್ಸ್ ಐತ್ಕೊಣೋ. ನನಗೆ ನನ್ನನ್ನು ಬೈರಿ, ನನಗೆ ಪದ ಬಂದರೆ ಸಾಕು, ಆ ಪದ ಯಾವ ರಾಸಿಗೆ ಬರುತ್ತೆ ಅಂತ ನಂಗೆ ಬೈರಿ, ನಂಗೇನು ಬೇಜಾರಿಲ್ಲ. ಇಲ್ಲ ನಾನು ಹೊಗಳಿ, ಆಯ್ತು. ನಿಮ್ಮ ಇಷ್ಟ. ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿ ಮೇಡಮ್ ಅವರೇ, ನೀವು ಕನ್ಯಾ ರಾಶಿಯಿಂದ ಪಾಪಿಯಿಂದ ಆಡ್ತಾ ಇದ್ದೀರಾ. ಸಪ್ತಮದಲ್ಲಿ ಶನಿ ಇದ್ದಾರೆ, ಸಪ್ತಮದಲ್ಲಿ ಶನಿ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಮತ್ತು ನಾನು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನಡೆಸಿದ್ರೆ ಫ್ರೆಂಡ್ಸು, ತಮ್ಮ ತಂಗಿ, ಈ ಥರದ ಕುಟುಂಬಗಳು ಪ್ರಚನೆಗಳಿದ್ರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಪ್ರಾಬ್ಲಮ್ಗೆ. ನಿಮಗೆ ಗುರು 11ನೇ ಮೇಲೆ ಇದ್ದಾನೆ, ಏನೇ ಕಷ್ಟ ಬಂದರೂ ಕೂಡ 100 ದಿವಸ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಒಂದು ಸರಿಗೆ ಭಾಳ ವಿಶೇಷವಾಗಿ ನೀವು ರಾಘವೇಂದ್ರ ಸ್ವಾಮಿನ ಹಾಡನ್ನು ಹೇಳ್ತಾ ಇದ್ದೀರ. ರಾಘವೇಂದ್ರ ಸ್ವಾಮಿ ಹಾಡಂದರೆ ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆಗುವಂಥ ಗುರುಗಳು ಸನ್ಯಾಸಿ ಆಗಿದ್ದಾರೆ, ಎಲ್ಲವನ್ನೂ ಬಿಟ್ಬಿಟ್ಟು ಸನ್ಯಾಸಿ ಆಗಿದ್ದಾರೆ, ನಂಗೆ ಏನೂ ಬೇಡ ಅಂತ ಅಲ್ವಾ? ನಿಮ್ಮ ಮನಸ್ಸು ಕೂಡ ನಂಗೆ ಏನೂ ಬೇಡ, ಆರೋಗ್ಯ ಇವಾಗ ಹೇಗಿರುತ್ತೆ, ಮುಂದೆ ಹೇಗಿರುತ್ತೆ, ಖಂಡಿತ ಕೂಡ ತೊಂದರೆ ಆಗುತ್ತೆ ಮೇಡಮ್ ಅವ್ರೆ. ಎಲ್ಲವನ್ನೂ ಬಿಟ್ಟು ಸನ್ಯಾಸಿ ಆಗಿ ಅಂತ ಹೇಳ್ತೈತೆ ಗುರು ರಾಘವೇಂದ್ರ. ಅಂದರೆ ಖಂಡಿತ ಕೂಡ ನೀವು ಒಂದ್ಸರಿ ಮಂತ್ರಾಲಯಕ್ಕೆ ಓಟ್ ಬರ್ರಿ. ಭಾಳ ವಿಶೇಷವಾಗಿ ನಿಮ್ಮ ರಾಯರನ್ನ ಹಾಡು ಹೇಳಿದ್ರಿಂದ ನೀವು ತಲೆ ಮೇಲೆ ಅಕ್ಷತೆ ಕಳಾಕ್ಷಿ ಮಂತ್ರಾಲಯದ ಅಕ್ಷೆ ಮಾಡಿ, ನಿಮ್ಮ ಆರೋಗ್ಯ ಏನಾದ್ರು ಕೆಟ್ಟಿದ್ರೆ ಸರಿ ಮಾಡ್ಕೊಳ್ಳಿ. ಇವ್ರು ಯಾರೋ ಆರ್ಯವರ್ಧನ್ ಗುರೂಜಿ ಅಂತೆ ನೋಡಿ. ಈಗ ಒಬ್ರು ಅಮಾಯಕ ತಾಯಿ ತನ್ನ ಮಗನ ಭವಿಷ್ಯವನ್ನ ಕೇಳಕ್ ಫೋನ್ ಮಾಡ್ತಾರೆ. ಈಗ ನೋಡಿ ನಮ್ಮ ಗುರೂಜಿ ಅವ್ರು ಯಾವ ತರ ಸೊಲ್ಯೂಷನ್ ಕೊಡ್ತಾರೆ ಅಂತ. ನಿಮ್ಮ ಮಗನ ಡೈವರ್ಸ್ ಆಗುತ್ತೆ, 2 ಮದುವೆ ಆಗುತ್ತೆ, ಹಾಳಾಗೋಯ್ತು ಜಾತಕ. 7ನೇ ಮನೇಲಿ ಶನಿ ಇದ್ದಾನೆ, ನೀಚ ಶನಿ. ಗುರು 6ನೇ ಮನೆ ಇದ್ದಾನೆ, ಮುಂಡ ಮುಚ್ಕೋಯ್ತು ಜಾತಕ. 10ನೇ ಮನೆ ಚಂದ್ರ ಇನ್ನೂ ಯಾಕೆ ಕೊಟ್ಟೋಗಿತ್ತು. ಮದುವೆ 2 ಮದುವೆ ರೆಡಿ ಮಾಡ್ಕೊಳ್ಳಿ. ಮೊದಲನೇ ಗುಂಡೆ ಒಳಗೆ ಹೋಯ್ತಾಳೆ, ಸೊಸೆ ಬಂದೊಳ್ಳೆ ಬನ್ನ. 7ನೇ ಮನೆ ಚಂದ್ರ ಅಂತಾರೆ. 7ನೇ ಮನೆ ಚಂದ್ರ ಸಂಜೆ 1:30 ಇರ್ತಾರೆ, ಮಧ್ಯಾಹ್ನ 1:30. ನೀವು ಅವನ ಜೊತೆ ಸೇರಬೇಡಿ, ಅವನ್ನ ಬೇರೆ ಕಳಿಸಿ. ಮಕ್ಳು ಮರಿ ಹುಟ್ಟಿದ್ಮೇಲೆ ಶುರು ಆಗುತ್ತೆ. ಮಕ್ಳು ಮರಿ ಹುಟ್ಟೋವರೆಗೂ ಏನಾದ್ರು ಜಗಳ ಪಗಳ ಆಯ್ತು, ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗತ್ತೆ, ಬೇಲ್ ತಗೋಬೇಕಾಗತ್ತೆ. ಮನೆಯಲ್ಲವ ಒಂದು 3 ಸ್ಟೋನ್ ಕೊಡ್ತೀನಿ, ಆ ಸ್ಟೋನನ್ನು ನೀರಲ್ಲಿ ಹಾಕೊಂಡು ಸ್ನಾನ ಮಾಡಿ, ತುಂಬ ಒಳ್ಳೇದಾಗುತ್ತೆ. ತಿನ್ನಲ್ಲ ಶನೇಶ್ವರನ್ ಟೆಂಪಲ್ ಹೋಗಿ. ಯಾವಾಗ ತರಿಸ್ಕೈತೀರಾ? ಅಷ್ಟೇ ತರಿಸ್ಕೈತೀರಾ? ಈ ವ್ಯಕ್ತಿ ಮಾತ್ರ ಬ್ಲೇಮ್ ಮಾಡ್ತಿಲ್ಲ, ಜನರು ಕೂಡ ಇಂಥವನ್ನೆಲ್ಲ ಕೇಳಿ ಕೂಡ ನೀವು ಹೆಂಗೆ ನಂಬ್ತೀರಾ? ಈ ಒಂದು 21ನೇ ಶತಮಾನದಲ್ಲೂ ರೀಸೆಂಟ್ ಆಗಿ ಕಿಚ್ಚ ಸುದೀಪಣ್ಣ ಬಗ್ಗೆ ಏನೋ ನೆಗೆಟಿವ್ ಆಗಿ ಹೇಳಿ ಅದಕ್ಕೂ ಕೂಡ ಅವರ ಫ್ಯಾನ್ಸ್ಗಳಿಗೆ ಸಾರಿ ಕೇಳಿದ್ರು. ಇಂಥ ವ್ಯಕ್ತಿಗಳನ್ನ ಯಾಕೆ ಸಾಮಾನ್ಯ ಜನಗಳು ನಿಮ್ಮ ತಲೆ ಮೇಲೆ ಹೊತ್ಕೊಂಡು ದೇವತಾ ಮನುಷ್ಯನ ತರ ಇವ್ರನ್ನ ಮೆರೆಸ್ತಾ ಇದ್ದೀರಾ ಅಂತ ಒಂದು ಅರ್ಥ ಆಗ್ತಿಲ್ಲ. ಯಾರಿಗೆಲ್ಲ ಲವ್ ಸಕ್ಸಸ್ ಆಗ್ತಾ ಇಲ್ಲ, ಲವ್ ಫೇಲ್ಯೂರ್ ಆಗಿದ್ದೀರಾ, ಅದು 2nd ಲವ್, 1st ಲವ್, ಇಲ್ಲ 3 ಲವ್, 4 ಲವ್ ಗೊತ್ತಿಲ್ಲ. ಇವಾಗಂತೂ ಲೀಗಲ್ಲಾಗೆ 4-5 ಮದುವೆ ಆಯ್ತಾರೆ. ಬರ್ದಿರಿ ಕೇಳಿ. ಹಿಂದೆ ಗಂಡಸರು 2 ಮದುವೆ ಆಗ್ತಾರೆ ಅಂತ ಇದ್ರು. ಮಹಾಭಾರತದಲ್ಲಿ ಮೇಡಮ್ ಅವರೇ 5 ಜನ ಗಂಡಿರಂತ ನೀವು ಕೇಳಿದ್ರಲ್ಲ, ಪಾಂಚಾಲಿಗೆ ಏನಲ್ವ 5 ಜನ ಗಂಡಿರಂತೆ. ಇವಾಗ 5 ಜನ ಡೈವರ್ಸ್ ಕೊಟ್ಟು ಮದುವೆ ಆಗಂತ ಕಾಲ ಬಂದ್ಬಿಟ್ಟಿದೆ. ಅವತ್ತು ಲೀಗಲಾಗಿ ಆಗೋ ಥರ ಆಗಿದೆ. ಯಾರೆಲ್ಲ ಲವ್ ಫೇಲ್ಯೂರ್ ಆಗಿದ್ರು, ಮದುವೆನೇ ಆಗ್ತಿಲ್ವ, ಎಲ್ಲ ಲವ್ ಥರ ಮೇಂಟೈನ್ ಮಾಡ್ತಿರೋ, ಈ ಒಂದು ಟೈಮಲ್ಲಿ ನೀವು ಲವ್ವರ್ಸ್ ಜೊತೆ ನೀವು ಅನ್ಯೂನ್ಯ ಮಾತಾಡಿ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ ಏನಾರು ಹೇಳಿ ಅವ್ರು ಓಕೆ ಕೊಟ್ರೆ ಮದುವೆ ಸಕ್ಸಸ್ ಆಗುತ್ತೆ. ನಾನು ಅನ್ಕೊಂಡಿರೋದು ಗುರುಜಿ, ಇವಾಗ ಆಟೋ ಓಡ್ಸಕ್ ಹೋಗೋಣ ಅಂತ ನನ್ನ ಮನಸ್ಸಲ್ಲಿ ಇದೆ ಗುರುಜಿ. ಆದ್ರೆ ಅದಕ್ಕೆಲ್ಲ ಬಂಡವಾಳ ಹಾಕ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗುರುಜಿ. ನನ್ನ ಆಫೀಸಿಗೆ ಬರ್ರಿ, ನಾನು ಆಟೋ ತಗೊಡ್ತೀನಿ, ಓಡಿಸಿ. ಅದು ಬೆಸ್ಟ್ ಗುರುಜಿ, ಅದ್ ನನಗೆ ಆಸೆ ಇದೆ ಗುರುಜಿ. ನೀವು ನಾಳಿಕೆ ನನ್ನ ಆಫೀಸಿಗೆ ಬರ್ರಿ, ನಾನು ಆಟೋ ತಗೊಡ್ತೀನಿ ನಿಮಗೆ, ನೀವು ಆಟೋ ಓಡಿಸಿ. ನೀವೇನ್ ಬೇಕಾದ್ರೆ ಆಟೋ ನಾನು ತಕ್ಕೊಡ್ತೀನಿ. ನನಗೆ ತಿಂಗಳ ಸಂಪಾದನೆ ಮಾಡಿದ್ರೆ EMI ಕಟ್ಟಿ, ನಿಮ್ಗೆ ಬೇಜಾರಾದ್ರೆ ನೀವು ನಾಳಿಕೆ ಬರ್ರಿ, ನಾನು ಆಟೋ ತಕ್ಕೊಡ್ತೀನಿ ನಿಮ್ಮೂರಲ್ಲಿ. ಹಾಗಾಗಿ ನೀವು ಓಡಿಸಿ, ನನಗೆ ನಾನು ಫ್ರೀಯಾಗೆ ತಕ್ಕೊಡ್ಬೋದು. ನಿಮಗೂ ಬೇಡ, ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು, ಯಾವ್ದು ಸಾಲ ಅಂತ ಅನ್ಕೊಳಕ್ಕಲ್ಲ. ನೀವು EMI ನಿಮಗೊಂದು ಒಳ್ಳೇದಾದ್ರೆ ಇನ್ನೊಬ್ರು ಯಾರು ಕಷ್ಟ ಅಂತಲ್ಲ, ಆ ದುಡ್ಡನ್ನು ಅವ್ರಿಗೆ ಕೊಡ್ತೀನಿ. ಈ ತರ ನಂಗೆ ತುಂಬಾ ಬಹಳ ದಿವಸದ ಆಸೆ ಇತ್ತು. ನಿಮ್ ಬಾಯಲ್ಲಿ ಪದ ಬಂತು, ನಿಮ್ ಮರದಲ್ಲ ನಾಳೆ ಬರ್ರಿ, ನಿಮ್ಗೆ ನಾಡ್ದೆ ಹೊಸ ಆಟೋ ತಕ್ಕೊಡ್ತೀನಿ. ಇದು ಟಿವಿಲಿ ಹೇಳ್ತಾ ಇದ್ದೀನಿ. DL ಕಲ್ತಿದ್ರ? ಆಟೋ ಓಡಿಸೋದ್ ಕಲ್ತಿದ್ರಾ? ಓಡಿಸ್ತೀರಾ? ಹಾಗಾಗಿ ನೀವು ನಾಳೆ ನನ್ನ ಆಫೀಸ್ಗೆ ಯಾವಾಗ್ಲಾರು ಬರ್ರಿ. ನಿಮ್ಮೂರ್ ಯಾವ್ದು? ಕುಣಿಗಲ್ಲ? ನಮ್ಮೂರು ಹಾಸನ ಹೋಗೋ ದಾರಿಲೇನೆ. ನೀವು ಇವತ್ತು ಬಸ್ ಪಾಪ ಕಾಂಗ್ರೆಸ್ ಸರ್ಕಾರ ಬಸ್ ಫ್ರೀ ಬಿಟ್ಟಿತ್ತು, ಅವ್ರಿಗೆ ಟ್ಯಾಂಕ್ಸ್ ಹೇಳ್ಬೇಕು. ನೀವು ನಮ್ಮ ಆಫೀಸಿಗೆ ಬರ್ರಿ, ಇಲ್ಲ ಒಂದು ಆಟೋ ನೋಡ್ಕೊಂಡು ಬರ್ರಿ, ನಾನು ಕ್ಯಾಶ್ ಕೊಡ್ತೀನಿ, ತಗೊಳ್ಳಿ, ಒಳ್ಳೇದಾಗ.
ನೀವು ಹಾಡನ್ನ ಹೇಳಿ, ಹಾಡನ್ನ ಹೇಳ್ಬೇಕಾದ್ರೆ ಇದನ್ನ ನನ್ನ ಸೀಕ್ರೆಟ್, ಅದು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ. ಹಾಡು ಹೇಳಿ ಅಂದ್ರೆ ನಾನು ಸುಮ್ಮನೆ ಅಲ್ಲ. ನೀವು ಹಾಡು ಹೇಳ್ಬೇಕಾದ್ರೆ ದೇವ್ರು ನಿಮ್ಮ ಬಾಯಲ್ಲಿ ಏನೋ ನುಡಿಸ್ತಾನೆ. ಅವಾಗ ಯಾವ ರಾಶಿಯನ್ನ ನುಡಿತೀರಾ, ಯಾವ ರಾಶಿಲಿ ಯಾವ ನಕ್ಷತ್ರವನ್ನ ನೀವು ಸ್ಟಾರ್ಟ್ ಮಾಡ್ತೀರಾ, ಮತ್ತೆ ಯಾವೆಲ್ಲ ರಾಶಿ ಮೇಲೆ ನೀವು ಲೈನ್ಗಳು ಹೇಳ್ತಾ ಹೋಗ್ತೀರಾ, ಯಾವೆಲ್ಲ ರಾಶಿಯಿಂದ ಬಂದು ಯಾವ ರಾಶಿ ನಿಲ್ಲಿಸ್ತೀರಾ, ಮತ್ತೆ ಯಾವ ನಕ್ಷತ್ರ ನಿಲ್ಲಿಸ್ತೀರಾ, ಅದರಲ್ಲಿ ನಿಮ್ಮ ಲಕ್ ಹೇಗೆ ಅಂತ ಪತ್ತೆ ಮಾಡ್ಬೋದು. ದೇವ್ರಿಗೆ ಕೊಟ್ಟಿದ್ದ ಶಕ್ತಿ ಹೇಳ್ತೀನಿ. ನಿಮ್ಮ ಪ್ರಶ್ನೆ ಹೇಳಿ, ಹಾಡು ಹೇಳಿ. ಯಾ ದೇವಿ ಸರ್ವಭೂತೇಷು ಮಾತೃಪೇನ ಸಂಸ್ಕೃತ ನಮಸ್ತೆ ನಮಸ್ತೆ ನಮೋ ನಮಃ. ಯಾ ಹೇಳಿರಲ್ವಾ? ಹೌದು ಗುರುಜಿ. ಯಾ ಬಂದು ವೃಶ್ಚಿಕ ರಾಶಿ. ಹೌದು ಗುರುಜಿ. ವೃಶ್ಚಿಕ ರಾಶಿ ಬಂದು ಜ್ಯೇಷ್ಠ ನಕ್ಷತ್ರ ಬರುತ್ತೆ. ಮಾ ನಿಲ್ಸಿದ್ರೆ ಸಿಂಹ ರಾಶಿ ಪುಬ್ಬ ನಕ್ಷತ್ರ. ಹೌದು ಇಲ್ಲಿ ಏನಾಗುತ್ತೆ, ನಿಮ್ ಮನೆಗೆ ನೀವೇ ಗಂಡು ಮಗು ತರ ದುಡಿಬೇಕಾಗೈತೆ. ಹೌದು ಗುರುಜಿ. ಯಾಕಂದ್ರೆ ಗೌರ್ಮೆಂಟ್ ನಂಗೊಂದು ಕೆಲಸ ಸಿಗ್ಲಿ, ನೀವು ಓದಿದ್ರೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ದು. ಎಷ್ಟು ಓದಿದ್ರಾ? ಓದಿಲ್ವಾ? PUC ಫೇಲ್ ಗುರುಜಿ. ಅದನ್ನೇ ನೀವೇನಾದ್ರು ಅಂಗನವಾಡಿಲಿ ಎಲ್ಲಾರು ಟ್ರೈ ಮಾಡಿದ್ರೆ ಕೆಲಸ ಸಿಗುತ್ತೆ. ಹೌದು. ಏನಾದ್ರು ತಲೆಯಲ್ಲಿ ಇದೆಯಾ ಇಲ್ವಾ? ಆತರ ಇಲ್ಲ ಗುರುಜಿ. ಏನಾರ ಬಿಸ್ನೆಸ್ ಹೇಳಿ ಗುರುಜಿ. ಹೇಳ್ತೀನಿ ಕೇಳಿ, ಅದನ್ನ ಟ್ರೈ ಮಾಡ್ರೆ ಆಗುತ್ತೆ. ಬಿಗ್ನೆಸ್ ಕೂಡ. ಮತ್ತೆ ನೀವು ಸಿಂಹ ರಾಶಿ ಮಕ ನಕ್ಷತ್ರ ನಿಲ್ಸಿದ್ರಾ, ಆದ್ರೆ ಏನಾಗುತ್ತೆ ಅಂದ್ರೆ ಶುಕ್ರ ಗ್ರಹ ಮತ್ತೆ ಕೇತು ಗ್ರಹ ಸಿಂಹ ರಾಶಿಲಿದ್ದಾರೆ. ಒಂದ್ಸರಿ ಬಿಗ್ನೆಸ್ ಮಾಡಬಾರ್ದು ಅಂತ ಆಲೋಚನೆ ಕಾಡ್ತೈತೆ ನಿಮ್ಗೆ. ಹೌದು ಹೌದು ಕರೆಕ್ಟ್. ಯಾಕಂದ್ರೆ ಸಿಂಹ ರಾಶಿಗೆ ಗುರು ವ್ಯಯಸ್ಥಾನದಲ್ಲಿ 12ನೇ ಭಾವದಲ್ಲಿ ಇದ್ದಾನೆ. ಅದರಿಂದ ಬಿಗ್ನೆಸ್ ಮಾಡಬಾರ್ದು ಅಂತ ನೀವು ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ. ಈ ಸರಿ ಡಿ ಕೆ ಶಿವಕುಮಾರ್ಗೆ ಕಪ್ಪು ಅಂತ ಹೇಳುತ್ತು. ಹಾಗಾಗಿ ಚಾಲೆಂಜ್ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿರೋ ಅಂತ ಒಂದು ಜಾತಕ ಅವ್ರದ್ದು. 100% ನಂಗೆ ಒಳ್ಳೆ ಜಾತಕ, ನನಗೆ ಇಷ್ಟ ಆಯ್ತು. ಮುಖ್ಯವಾಗಿ ಇನ್ನೊಂದು ಗಮನಿಸಬೇಕು, 3ನೇ ತಾರೀಕು 6ನೇ ತಿಂಗಳು ಹಾಗೆ 4:15 ಆಯ್ಕೆ ಮಾಡ್ಕೊಂಡ್ರು ಸಂಜೆ ಸಮಯ. ಅದೇನಾದ್ರೂ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡತ್ತಾ, ಇನ್ನಷ್ಟು ಅವರ ಜಾತಕಕ್ಕೆ ಅದು ಹೇಗೆ ವರ್ಕ್ ಆಗತ್ತೆ ಅಂತ? ನಾನೊಬ್ಬ ಜ್ಯೋತಿಷ್ ಹೇಳೋನು, ಸುಳ್ಳು ಹೇಳ. ನನ್ನ ಪ್ರಕಾರ ಮುಹೂರ್ತ ಇಷ್ಟ ಆಗಿಲ್ಲ ನನಗೆ ಲ್ಯಾಪ್ಟಾಪ್ ನನಗೆ ಇಷ್ಟ ಆಗಿಲ್ಲ. ಡಿ ಕೆ ಶಿವಕುಮಾರ್ ಜಾತಕ ತುಂಬಾ ಚೆನ್ನಾಗಿದೆ. ಮುಹೂರ್ತ ಕೊಟ್ಟರು, ಯಾರು ಕೊಟ್ಟರು ಗೊತ್ತಿಲ್ಲ, ಒಂಚೂರು ಚೆನ್ನಾಗಿಲ್ಲ. ಅದರಿಂದ ತುಂಬಾ ಗಂಡಾಂತರಗಳಾಗ್ತವೆ. ಡಿ ಕೆ ಶಿವಕುಮಾರ್ ಜಾತಕ ಎಕ್ಸ್ಟ್ರಾರ್ಡಿನರಿ ಜಾತಕ, ಎಕ್ಸ್ಟ್ರಾರ್ಡಿನರಿ. ಮುಹೂರ್ತ ಯಾರು ಕೊಟ್ಟರು ಗೊತ್ತಿಲ್ಲ. ಹೆಂಗ್ ಕೊಟ್ಬಿಡ್ತಾರೆ? ತುಲಾ ಲಗ್ನ ಕೊಟ್ಟಿದ್ದಾರೆ. 100% ತುಲಾ ಲಗ್ನಕ್ಕೆ ಬಹಳ ವೈಬ್ರೇಷನ್ನು, ಬಹಳ ಮಿರಾಕಲ್ಲು. ಶನಿನ 6ನೇ ಮನೆ ಇಟ್ಟಿದ್ದಾರೆ. ಸುಖ ಸ್ಥಾನ ಅಧಿಪತಿನ 6ನೇ ಮನೆಗೆ ಇಡಬಾರ್ದು. ಏನು ಜಗಳ ಮಾಡೋಕ್ಕಾಗತ್ತಾ? ತರ್ಕನಕ್ಕಾಗಲ್ಲ ಜಗಳ ಮಾಡೋಕ್ಕೆ. ಆಮೇಲೆ ಸೂರ್ಯನ ವೈಬ್ರೇಷನ್, ಅದ್ಭುತವಾದ ಒಂದು ವೈಬ್ರೇಷನ್. ಸೂರ್ಯನ ತಗೊಂಡಾಗ 10ನೇ ಮನೆ ಅಧಿಪತಿ ಸೂರ್ಯ ಗ್ರಹಣ, ಈ 11th ಲಾರ್ಡ್ ಅಧಿಪತಿ. ಜಾತಕದಲ್ಲಿ ಸೂರ್ಯ ತುಂಬಾ ಚೆನ್ನಾಗಿರ್ಬೇಕು. ಅಷ್ಟೊಂದಲ್ಲಿ ಇಟ್ಟಿದ್ದಾರೆ. ಹೆಂಗಿಡ್ತಾರೆ? ನಿಜವಾಗ್ಲೂ ಕೂಡ ಮುಹೂರ್ತ ಚೆನ್ನಾಗಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮುಹೂರ್ತ ಮತ್ತೆ ಪ್ರಾಮಿಸ್ ಚೆನ್ನಾಗಿಲ್ಲ. 10ನೇ ಮೇಲೆ ಗುರು ಇಟ್ಟಿದ್ದಾರೆ. ರಾಮ ವನವಾಸಕ್ಕೆ ಹೋಗಿದ್ರು. 10ನೇ ಮೇಲೆ ಗುರು ಬಂದು ರಾಮ ವನವಾಸಕ್ಕೆ ಹೋಗಿದ್ರು. ಡಿ ಕೆ ಶಿವಕುಮಾರ್ ವನವಾಸಕ್ಕೆ ಹೋಗ್ಬೇಕಾ? ತುಂಬಾ ಒಳ್ಳೆ ಮುಹೂರ್ತ ಕೊಡಬಹುದಾಯ್ತು. ಡಿ ಕೆ ಶಿವಕುಮಾರ್ ಜಾತಕ ಅದ್ಭುತವಾದ ಜಾತಕ, ಏಕೆಪಾರ್ಷನ್ ಇದ್ದಂಗೆ ಇದೆ. ಹೊಡೆದ್ರೆ ಹೋಗ್ಯ ಬಿಡ್ಬೇಕು. ಬ್ರಿಲಿಯಂಟ್ ಬ್ರೈನ್ ಅಲ್ಲ. ಮುಹೂರ್ತ ₹1 ₹1,000 1% ಚೆನ್ನಾಗಿಲ್ಲ. ಡಿ ಕೆ ಶಿವಕುಮಾರ್ ಜಾತಕ ಚೆನ್ನಾಗಿರೋದಕ್ಕೆ ತೂಕ ಮಾಡ್ಕೊ ಹೋಗುತ್ತೆ. ಮುಹೂರ್ತ ಒಂಚೂರು ಚೆನ್ನಾಗಿಲ್ಲ. ನನ್ಗೆ ಗೊತ್ತು ಚೆನ್ನಾಗಿಲ್ಲ. ಡಿ ಕೆ ಶಿವಕುಮಾರ್ ಜಾತಕ ಸೂಪರ್, ಮುಹೂರ್ತ ಚೆನ್ನಾಗಿಲ್ಲ. ಆಮೇಲೆ ಅವತ್ತು ನಾನು ಈ ವರ್ಷ 3 ಲಕ್ ಅಂತ ನಾನ್ರಿ ಇಡೀ ವರ್ಲ್ಡ್ ಅಲ್ಲಿ ಇಂಥ ಡೇಟ್ ಹಿಂಗಾಗುತ್ತೆ, ಈ ನಕ್ಷತ್ರ ಹಿಂಗ ಅಂತ ಹೇಳ್ದವ್ ನಾನ್ರಿ. ಪ್ರಪಂಚದಲ್ಲಿ ಯಾವ ಜ್ಯೋತಿಷರು ಹೇಳಿಲ್ಲ, ಸುಮ್ಮನೆ ಗಾಗೆ ಗೋಬೇಕು ಕೂರ್ಸೋರು. 3 ಸೂಪರ್ ಈ ವರ್ಷ ಲಕ್ ಅಂತ ಇದು ಈ ವರ್ಷ ಅಲ್ಲ, 11 ವರ್ಷದಿಂದ ನಾನು ಪೆಡಿಷನ್ ಮಾಡ್ತಾ ಬರ್ತಿದ್ದೀನಿ. 11 ವರ್ಷದಿಂದ. ಹೆಂಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಕಷ್ಟಪಡ್ತಾರೋ ಹಂಗೆ ಜ್ಯೋತಿಷಲ್ಲಿ ಆರ್ಯವರ್ಧನ್ ಕಷ್ಟಪಡ್ತಾ ಇದ್ದೀವಿ. ನಾವು ಕೂಡ ಅವರು ಪಕ್ಷದಲ್ಲಿ ಕಷ್ಟಪಟ್ಟು ನಾವು ಜ್ಯೋತಿಷಲ್ಲಿ ಕಷ್ಟಪಡ್ತಾ ಇದ್ವಿ. ಎಲ್ಲಾ ಕಡೆ ರಾಜಕೀಯ ಇದೆ, ಎಲ್ಲಾ ಕಡೆ ಜಾತಿ ರಾಜಕೀಯ ಇದೆ. ಎಷ್ಟು ಕಷ್ಟ ಗೊತ್ತೇನ್ರಿ? ಒಬ್ಬ ಗೌಡ್ರಾಗಿ ಇಷ್ಟು ದಿವಸ ಜ್ಯೋತಿಷ ಹೇಳೋದು. ಎಷ್ಟು ಸರಿ ನಾನು ತುಣಿಯಕ್ಕೆ ಬಂದಿಲ್ಲ, ಎಷ್ಟು ಸರಿ ತುಣಿದಿಲ್ಲ. ನಾನು ಜ್ಯೋತಿಷನ ಪ್ಯಾಷನ್ ಮಾಡ್ಕೊಂಡಿಲ್ಲ, ವೃತ್ತಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳನ್ನ ಬೆಳೆಸ್ಬೇಕು, ನನ್ನ ಮಗಳು ಓದ್ತಾಳೆ ಬೆಳೀತಾಳೆ ಅಂತ ನಾನು ಆಸೆ ಪಟ್ಟೆ. ಅದರಿಂದ ಡಿ ಕೆ ಶಿವಕುಮಾರ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಮುಹೂರ್ತ ಚೆನ್ನಾಗಿಲ್ಲ, ಜಾತಕ ಸೂಪರ್. ಯಾಕೆ ಮುಹೂರ್ತ ನಾನು ಹೇಳಿದೆ, ರಾಮ ಮಂದಿರ ಮುಹೂರ್ತ ಇರ್ತಲ್ಲ, ಮುಹೂರ್ತ ಸರಿಲ್ಲ ಅಂತಾರೆ. ಅಲ್ಲೇ ಬಿಜೆಪಿ ಸೋತಾಯ್ತು. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು, ಅಲ್ಲೇ ಬಿಜೆಪಿ ಸೋತಾಯ್ತು. ಇದು ಡಿ ಕೆ ಶಿವಕುಮಾರ್ ಜಾತಕ ಸೂಪರ್, ಮುಹೂರ್ತ ಚೆನ್ನಾಗಿಲ್ಲ. ಯಾರೋ ಮುಹೂರ್ತ ಕೊಟ್ಟಾರ ತಪ್ಪು. ಡಿ ಕೆ ಶಿವಕುಮಾರ್ ಜಾತಕ ನೋಡಕ್ ಬರುತ್ತೆ, ಮುಹೂರ್ತ ನೋಡೋದು ಒಂದು ಕಲೆ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.